ಪ್ರಶ್ನೆಗಳನ್ನ ನೋಡ್ರಿ ಯಾವ್ಯಾವ ರೀತಿ ಕೇಳಿದಾರ ಅಂತಂದ್ರ ಒಂದ್ ಎಕ್ಸಾಮಿನೇಷನ್ ದಾಗ ಕಡಿಮೆ ಅಂತಂದ್ರ 3-4 ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಿಮ್ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಇವೆಲ್ಲಾ ಕ್ವಶನ್ಸ್ ನೀವು ನೋಡ್ರೆ ಗೊತ್ತಾಗ್ತದ್ರಿ ಎಷ್ಟು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳದಾವ್ ನೋಡ್ರಿ. ಇಲ್ಲಂತೂ ಒಂದೊಂದು ಕ್ವಶನ್ಸ್ ನೋಡ್ರಿ ಎಷ್ಟು ರಿಪಿಟೇಟಿವ್ ಕ್ವಶನ್ಸ್ ಅದಾವ್ ನೋಡ್ರಿ. ಇಂಥ ಕ್ವಶನ್ಸ್ ಅನ್ನ ನಾನು ಡಿಸ್ಕಷನ್ ಮಾಡಕ್ ಬಂದಿನ್ರಿ ಇವತ್ತ. ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನ್ರಿ. ಮೊದಲ ಪ್ರಶ್ನೆ ಏನೈತಿ ನೋಡ್ರಿ. ಮೊದಲ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಐತ್ರಿ. ಆ ಪ್ರಶ್ನೆ ಏನೈತಿ ಅಂದ್ರ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ. ಎಲ್ಲರೂ ಕಮೆಂಟ್ ಮಾಡ್ರಿ, ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಯಾವ್ದಾಗ್ತದ ಅಂತ ಹೇಳಿ. ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಅಂದ್ರ ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿ. ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕ ಯಾವುದು? ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕ ಕಿಲೋ ವ್ಯಾಟ್ಸ್ ಅವರ್. ಯಾವ್ದು ಹೇಳ್ರಿ? ಕಿಲೋ ವ್ಯಾಟ್ ಅವರ್. ಅದೇ ರೀತಿ ಜೌಲ್ ಎದರದ್ರಿ? ಜೌಲ SI ಯೂನಿಟ್ ಆಫ್ ಎನರ್ಜಿ ಜೌಲ್ ಆಗ್ತೈತಿ. SI ಯೂನಿಟ್ ಆಫ್ ಹೀಟ್ ಏನಾಗ್ತೈತಿ? ಜೌಲ್ ಆಗ್ತೈತಿ. ಹಂಗ ಎಲ್ಲ ಒಂದೊಂದು ನೋಡ್ಕೊ ತಗೊಂಡ್ರಿ. ಇಲ್ಲಿ ನಿಮಗ್ ಬರ್ಬೇಕಾಗಿದ್ರಿ ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕ ಯಾವುದು ಅಂತ ಕೇಳಿದಾಗ ಕಿಲೋ ವ್ಯಾಟ್ ಅವರ್. ಈಗ ಸದ್ಯ ಮನಿ ಒಳಗ ಬಳಸುವಂತಹ ಮೀಟರ್ ನೋಡಿರಿ ನೀವ. ಆ ಮೀಟರ್ ಒಳಗ ಕಿಲೋ ವ್ಯಾಟ್ ಅವರ್ ಅನ್ನೋದು ಇರ್ತದ. ಕಿಲೋ ವ್ಯಾಟ್ ಅವರ್